ಬರ್ತ್ಡೇ ಹುಡುಗಿಯನ್ನು ರೆಡಿ ಮಾಡಿಸಿ ಹೊರಗಡೆ ಬರುವಾಗ ಉಂಟಲ್ಲ, ನಾಯಿ ಮರಿ ಹಾಕಿತ್ತು. ಉಪದ್ರಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನನ್ನ ಅಕ್ಕನ ಮಗಳು. ಹೀಗೆ ಯಾಕೆ ಹೇಳಿದೆ ಅಂದ್ರೆ, ಕೈ ಕೊಟ್ರೆ ಕಚ್ತಾಳೆ, ಮಲ್ಕೊಂಡಿದ್ರೆ ಹೊಟ್ಟೆ ಮೇಲೆ ಬಂದು ಡ್ಯಾನ್ಸ್ ಮಾಡ್ತಾಳೆ, ಸುಮ್ನೆ ಕೂತಿದ್ರೆ ತಲೆಗೊಂದು ಬಂದು ಪೆಟ್ಟು ಕೊಡ್ತಾಳೆ. ಬೆಳಿಗ್ಗೆ 8 ಗಂಟೆಗೆ ಎದ್ದ ತಕ್ಷಣ ಒಂದು ಕನ್ನ ಚಾಯ ಬೇಕು. ಅವಳು ಊಟ ಮಾಡ್ತಾಳೆ ಇಲ್ವಾ ಗೊತ್ತಿಲ್ಲ, ಅವಳ ಜೊತೆ ಇರೋ ಗೊಂಬೆಗೆ ಊಟ ಮಾಡಿಸ್ತಾಳೆ, ಬಾಯಿಗಲ್ಲ ಕಣ್ಣಿಗೆ. ಹಾಗೆ ಇವತ್ತು ಉಂಟಲ್ಲ ಇವಳ್ದು ಬರ್ತ್ಡೇ, ಅದಕ್ಕೆ ಅವಳು ಬೆಳಿಗ್ಗೆ ಎದ್ದ ತಕ್ಷಣ ಕೈ ಕೊಟ್ಟು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದೆ. ಆಮೇಲೆ ಸ್ವಲ್ಪ ಬಲೂನ್ ಊದ್ಲಿಕ್ಕಿತ್ತು. ಅವಳು ಬಲೂನ್ ಊದುದನ್ನು ನೋಡಿದ್ರೆ ಬಲೂನಿಗೆನೆ ಬೇಜಾರಾಗ್ಬೋದು, ಅದಕ್ಕೆ ನಾನೆಲ್ಲ ಊದಿ ಮುಗಿಸಿ. ಬಲೂನ್ ಊದುವ ಸಮಯದಲ್ಲಿ ಉಂಟಲ್ಲ ಇಬ್ಬರಿಗೆ ಸ್ವಲ್ಪ ಕಿರಿಕಾಯ್ತು. ಆಮೇಲೆ ರಾಜಿ ಮಾಡಿಕೊಂಡು ಡೆಕೋರೇಷನ್ ಶುರು ಮಾಡಿದೆವು. ಅವಳೆಂತ ಸಹ ಹೆಲ್ಪ್ ಮಾಡ್ಲಿಲ್ಲ, ಎಲ್ಲ ನಾನೇ ಮಾಡಿ ಮುಗಿಸಿದ್ದು. ಮನೆಯಿಂದ ಹೊರಟ ನಾವು ಸೀದಾ ಊರಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆ ಮಾಡಿ ಮತ್ತೆ ಮನೆಗೆ ಬಂದ ತಕ್ಷಣ ಕೇಕ್ ಕಟ್ ಮಾಡ್ಲಿಕ್ಕೆ ರೆಡಿ. ಕಟ್ ಮಾಡಿ ಪುರ್ಸೋತಿಲ್ಲ, ಎತ್ಕೊಂಡು ತಿಂದೇ ಬಿಟ್ಲು. ಒಂದು ಕಡೆ ನಾವು ಕೋಳಿ ರೊಟ್ಟಿ ತಿಂತಿದ್ರೆ, ಈ ಬರ್ತ್ಡೇ ಹುಡುಗಿದು ಹೊರಗಡೆ ಸಮಾಜ ಸೇವೆ ಮಾತ್ರ ಜೋರಾಗಿ ನಡೀತಿತ್ತು. ಮತ್ತೆ ಸಿಗುವ ಆಯ್ತಾ?